ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಸೊಲೊಮೋನನ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 27ನೇ ವಚನ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ. ಬಡವರಿಗೆ ನಾವು ಉದಾರವಾಗಿ ದಾನ ಕೊಡುವಂತದ್ದು ನಮಗೆ ದೇವರು ಕಲಿಸಿಕೊಟ್ಟಿರುವಂತಹ ಕಾರ್ಯವಾಗಿದೆ. ಅದೇ ರೀತಿಯಾಗಿ ನಾವು ಕಣ್ಣು ಮುಚ್ಚಿಕೊಂಡು ಕೊಡದೆ ನಮ್ಮಲ್ಲಿಯೇ ಉಳಿಸಿಕೊಳ್ಳುವುದಾದರೆ ಅದಕ್ಕೆ ಬಹುಶಾಪವನ್ನು ಕೂಡ ನಾವೇ ಉಳಿಸಿಕೊಳ್ಳುವಂತವರಾಗಿದ್ದೇವೆ. ಅದಕ್ಕಾಗಿ ಈ ದಿನದಿಂದ ನಮ್ಮಿಂದ ಆದಂತಹ ಸಹಾಯವನ್ನ ಇತರರಿಗೆ ಮಾಡಿ ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಅವರಿಗೂ ಕೂಡ ತಲುಪಿಸುವಂತಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಭೂಪರಲೋಕಗಳ ಒಡೆಯನೂ ಆದ ನಮ್ಮ ಪರಮ ತಂದೆಯೇ, ಹೌದು ಸ್ವಾಮಿ, ಅಪ್ಪ, ಇಹ ಲೋಕದಲ್ಲಿ ಬಡವರಿಗೆ ನಾವು ಏನೇನು ಮಾಡುತ್ತೇವೋ ಅದನ್ನು ಪರಲೋಕದಲ್ಲಿ ಕೂಡಿಡಿಸಿಕೊಳ್ಳುತ್ತೇವೆ ಎಂಬುದಾಗಿ ನೀವು ಹೇಳಿದ್ದೀರಿ. ಅದರಂತೆಯೇ ಕರ್ತನೆ, ಇತರರಿಗೆ ಒಂದು ಪುಟ್ಟ ಸಹಾಯವನ್ನು ನಾವು ಮಾಡುವಂತೆ ನಮ್ಮನ್ನು, ನಮ್ಮ ಆತ್ಮಗಳನ್ನು ಕರ್ತನೆ ಅಪ್ಪ ನೀವು ಪ್ರೇರೇಪಿಸಿ ನಡೆಸಿರಿ ಕರ್ತನೆ. ನಾವೆಲ್ಲರೂ ಕರ್ತನೆ ಅಪ್ಪ ನಮ್ಮಿಂದಾದ ಸಹಾಯವನ್ನ ಮಾಡುವಂತೆ ನೀವು ಕೃಪೆ ಮಾಡಿ ನಡೆಸಿರೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆ, ತಾಳ್ಮೆ, ನಂಬಿಕೆ, ನಿರೀಕ್ಷೆಗಳಿಂದ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್.